Welcome to Achievers Computer Online Education. Today explain topic Microsoft Word 2010 or use ಮಾಡ್ತಾ ಇದ್ದೀನಿ. First one Microsoft Word start ಮಾಡೋಣ. Start Microsoft Word 2010. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ನಾನು ನಿಮಗೆ ಆಲ್ರೆಡಿ MS ವರ್ಡ್ ಬಗ್ಗೆ ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಅಂದರೆ MS ವರ್ಡ್ ಬಗ್ಗೆ ಇಂಟ್ರೊಡಕ್ಷನ್, ನೆಕ್ಸ್ಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಮೈಕ್ರೋಸಾಫ್ಟ್ ಆಫೀಸ್ ಬಗ್ಗೆ, MS ವರ್ಡಲ್ಲಿ ಹೋಮ್ ಟ್ಯಾಬ್, ಫೈಲ್ ಮೆನ್ಯೂ ಆ್ಯಂಡ್ ಕ್ವಿಕ್ ಆಕ್ಸೆಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದೀನಿ. ಇವತ್ತಿನ ದಿನದಂದು ಇನ್ಸರ್ಟ್ ಟ್ಯಾಬ್, ಟುಡೇ ಎಕ್ಸ್ಪ್ಲೇನ್ ಟಾಪಿಕ್ ಇನ್ಸರ್ಟ್ ಟ್ಯಾಬನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ಸರ್ಟ್ ಟ್ಯಾಬಲ್ಲಿ ಅವೈಲೇಬಲ್ ಆಪ್ಷನ್ಸ್, ಪೇಜಸ್, ಟೇಬಲ್, ಇಲ್ಯುಸ್ಟ್ರೇಷನ್, ಲಿಂಕ್ಸ್, ಹೆಡರ್ ಆ್ಯಂಡ್ ಫೂಟರ್, ಟೆಕ್ಸ್ಟ್, ಸಿಂಬಲ್. ಕಂಪ್ಲೀಟಾಗಿ ಇನ್ಸರ್ಟ್ ಟ್ಯಾಬನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಕನಿಷ್ಠವಾಗಿ ಒಂದು 6 ಲೆಸನ್ಸ್ಗಳಲ್ಲಿ ಬರ್ತಾವೆ. 6 ಜಸ್ಟ್ ಚಾಪ್ಟರನ್ನು ಮಾಡೋಣ. ಇವತ್ತು ನಾನು ನಿಮಗೆ ಇನ್ಸರ್ಟಲ್ಲಿ ಪೇಜಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಪೇಜಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡೋಣ. ಫಸ್ಟ್ ಒಂದು ಡೆಮೋ ಟೆಕ್ಸ್ಟನ್ನು ಪಡೆದುಕೊಳ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ರ್ಯಾಂಡ್ ಓಪನ್ ಬ್ರಾಕೆಟ್. ನನಗೆ ಅವಶ್ಯಕತೆ ಇರತಕ್ಕಂಥ ಪ್ಯಾರಾಗ್ರಾಫಿ ಸಂಖ್ಯೆ 21 ಪ್ಯಾರಾಗ್ರಾಫಿ. ಎವ್ರಿ ಒಂದು ಪ್ಯಾರಾಗ್ರಾಫಿಯಲ್ಲಿ 6 ಲೈನ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಳ್ತಾ ಇದ್ದೀನಿ. ಎಂಟರ್ ಪ್ರೆಸ್ ಮಾಡಿದೆ. ನೋಡಿ, ಟೋಟಲಿ 4 ಪೇಜನ್ನು ಟೆಕ್ಸ್ಟ್ ಕ್ರಿಯೇಟ್ ಮಾಡಿಕೊಂಡೆ. ಈಗ ಇನ್ಸರ್ಟಲ್ಲಿ ಪೇಜಸ್ ಬಗ್ಗೆ ನೋಡೋಣ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳ, ಇನ್ಸರ್ಟಲ್ಲಿ ಪೇಜಸ್ ಅಂತಿದೆ. ಫೇಸಲ್ಲಿ ಫಸ್ಟ್ ಕವರ್ ಪೇಜ್ ಅಂತಿದೆ. ಏನು ಕವರ್ ಪೇಜಸ್? ಕವರ್ ಪೇಜ್ ಏನಪ್ಪ ಅಂದರೆ, ನೀವೀಗ ಒಂದು ಕಾಲೇಜಲ್ಲಿ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಬೇಕಾಗಿದೆ. ಎನಿವನ್, ನೀವು ಪ್ರತಿಯೊಂದು ಪುಸ್ತಕದಲ್ಲಿ ಫಸ್ಟ್ ಕವರ್ ಪೇಜನ್ನು ನೋಡ್ತೀರಿ. ಆ ಕವರ್ ಪೇಜನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಕೆಲವೊಂದಷ್ಟು ಇಲ್ಲಿ ಫಾರ್ಮ್ಯಾಟ್ಗಳನ್ನು ಕೊಡಲಾಗಿದೆ, ಅವುಗಳನ್ನು ಯೂಸ್ ಮಾಡೋಣ. ಈ ಕಾಲೇಜಲ್ಲಿ ಅಸೈನ್ಮೆಂಟ್, ಪ್ರಾಜೆಕ್ಟ್ ವರ್ಕ್ಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನು ಸಿಂಪಲ್ ಆಗಿ ಕವರ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಥವಾ ಮಾಡಬಹುದು ನೋಡೋಣ. ಕವರ್ ಪೇಜನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದಷ್ಟು ಫಾರ್ಮ್ಯಾಟ್ಗಳನ್ನು ನಾವು ನೋಡ್ತಾ ಇದ್ದೀನಿ. ಹೌದಾ? ಇಲ್ಲಿ ನಿಮಗೆ ಯಾವುದು ನಿಮಗೆ ಲೈಕ್ ಆಗುತ್ತಾ, ಸೆಲೆಕ್ಟ್ ಎನಿವನ್. ನೋಡಿ, ಕವರ್ ಪೇಜ್ ಕ್ರಿಯೇಟ್ ಆಯಿತು. ಇದು ಸಿಂಪಲ್ ಆಗಿರ್ತಕ್ಕಂಥ ಕವರ್ ಪೇಜ್. ನೋಡಿ, ನಾನು ಫಸ್ಟ್ 4 ಪೇಜ್ ಕ್ರಿಯೇಟ್ ಮಾಡಿದ್ದೆ. ಈಗ ಎಷ್ಟಾಯಿತು? 5 ಪೇಜ್ ಆಯಿತು. ಇಲ್ಲಿ ಕವರ್ ಪೇಜಲ್ಲಿ ಟೈಪ್ ದ ಡಾಕ್ಯುಮೆಂಟ್ ಟೈಟಲ್ ಅಂತ ಕೇಳ್ತದೆ, ಟೈಪ್ ದ ಡಾಕ್ಯುಮೆಂಟ್ ಸಬ್ ಟೈಟಲ್ ಅಂತಿದೆ, ಪಿಕ್ ದ ಡೇಟ್ ಅಂತಿದೆ, ಟೈಪ್ ದ ಕಂಪನಿ ನೇಮ್ ಅಂತಿದೆ, ಆ್ಯಂಡ್ ಆಥರ್ಸ್ ನೇಮ್ ಹೀಗೆಲ್ಲ ಕೊಟ್ಟಿರ್ತದೆ. ನೀವು ಎನಿವನ್ ಫಾರ್ಮ್ಯಾಟನ್ನು ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಎಕ್ಸಾಂಪಲ್, ನಮಗಿದು ಬೇಡ ಅಂದರೆ ಬೇರೆ ಫಾರ್ಮ್ಯಾಟನ್ನು ಕೂಡ ಯೂಸ್ ಮಾಡಿಕೊಳ್ಳಬಹುದು. ಡಿಫ್ರೆಂಟ್ ಟೈಪ್ ಫಾರ್ಮ್ಯಾಟ್ಗಳಿದ್ದಾವೆ. ಸೆಲೆಕ್ಟ್ ಎನಿವನ್. ನಾನು ಸಿಂಪಲ್ ಫಸ್ಟ್ ಇದನ್ನು ಯೂಸ್ ಮಾಡ್ತೀನಿ. ನೋಡೋಣ. ಫಸ್ಟ್ ಕಂಪ್ಯೂಟರ್ ಜನರೇಷನ್ ಅಂತ ಕೊಟ್ಟೆ. ನೆಕ್ಸ್ಟ್ ಟೈಪ್ ದ ಡಾಕ್ಯುಮೆಂಟ್ ಸಬ್ ಟೈಟಲ್. ಈ ಒಂದು ಪುಸ್ತಕದ ಹೆಸರು ನಾನು ಕಂಪ್ಯೂಟರ್ ಜನರೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಬ್ ಟೈಟಲ್ ನಾನೀಗ ಹಾಗೆ SSLC ಅಂತ ಕೊಡೋದು. SSLC ಅಂತ ಕೊಟ್ಟೆ. ಅಂದರೆ ಯಾವ ಸ್ಟೂಡೆಂಟ್ಸ್ಗಳು ರೆಫರ್ ಮಾಡ್ತಕ್ಕಂಥ ಪುಸ್ತಕ, ಜಸ್ಟ್ ಎನಿವನ್ ಪುಸ್ತಕನ ಕೊಟ್ಟಿದ್ದೀನಿ. ನೇಮ್, ನೆಕ್ಸ್ಟ್ SLC ಅಂತ ಕೊಟ್ಟಿದ್ದೀನಿ. ಪಿಕ್ ದ ಡೇಟ್, ಪುಸ್ತಕ ಯಾವಾಗ ಪ್ರಿಂಟ್ ಆಗಿದೆ, ಕ್ಲಿಕ್ ಟುಡೇ ಅಂತ ಕೊಡಿ. ಟೈಪ್ ದ ಕಂಪನಿ ನೇಮ್, ಈ ಪುಸ್ತಕವನ್ನು ಪ್ರಿಂಟ್ ಮಾಡಿರ್ತಕ್ಕಂಥ ಕಂಪನಿ ಹೆಸರನ್ನು ಕೊಡಬಹುದು. ಸೊ ಎಕ್ಸಾಂಪಲ್, ನಾನು ವಿಜಯ ಬುಕ್ಸ್ ಅಂತ ಕೊಟ್ಟೆ. ಆಥರ್ ನೇಮ್, ಈ ಪುಸ್ತಕವನ್ನು ಬರೆದಂಥ ಆಥರ್ಸ್ ನೇಮನ್ನು ಕೊಡಬಹುದು. ನಾನು ಇಲ್ಲಿ ಅಚೀವರ್ಸ್ ಕಂಪ್ಯೂಟರ್ ಅಂತ ಕೊಟ್ಟಿದ್ದೀನಿ. ಹೀಗೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕವರ್ ಪೇಜನ್ನು ಕ್ರಿಯೇಟ್ ಮಾಡಬಹುದು. ಈ ರೀತಿ ಕವರ್ ಪೇಜನ್ನು ಕ್ರಿಯೇಟ್ ಮಾಡಲಿಕ್ಕೆ ನೀವು ಸಿಂಪಲ್ ಇನ್ಸರ್ಟ್ ಬನ್ನಿ, ದೆನ್ ಗೋ ಟು ಕವರ್ ಪೇಜಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಸೆಲೆಕ್ಟ್ ಎನಿವನ್ ಕ್ಲಿಕ್ ಮಾಡ್ಕೊಂಡ್ರೆ ಆಗುತ್ತೆ.
ಕೆಲವೊಂದಷ್ಟು ಸಂದರ್ಭದಲ್ಲಿ ಕವರ್ ಪೇಜ್ಗಳಿಗೆ ಇಮೇಜ್ ಇಫೆಕ್ಟ್ ಕೊಡಬೇಕಾಗಿದೆ, ಕಲರ್ ಇಫೆಕ್ಟ್ ಕೊಡಬೇಕಂದ್ರೆ ನಿಮಗೆ ಡಿಫ್ರೆಂಟ್ ಟೈಪ್ ಇಲ್ಲಿ ಇದೆ ನೋಡಿ. ಕವರ್ ಪೇಜ್ ನಿಮ್ಗೆ ಯಾವ್ದು ಲೈಕ್ ಆಗುತ್ತಾ ಕ್ಲಿಕ್ ಮಾಡಿ. ಹೌದಾ, ನಾಳೆ ಕೊಟ್ಟಂತಹ ಟೈಟಲ್ಸ್ಗಳಿದೆ. ಓಕೆ, ಈಗ ನಾವಿಲ್ಲಿ ಬಾಕ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಡಾಟ್ ಡಾಟ್ ಕ್ರಿಯೇಟ್ ಆಯಿತು. ಇಲ್ಲಿ ಆಟೋಮೆಟಿಕ್ ಟಾಪ್ ಅಲ್ಲಿ ಅಬ್ಸರ್ವ್ ಮಾಡಿ ಒಂದು ಡ್ರಾಯಿಂಗ್ ಟೂಲ್ಸ್ ಫಾರ್ಮೆಟ್ ಅಂತ ಹೇಳಿ ಒಂದು ಟ್ಯಾಬ್, ಎಕ್ಸ್ಟ್ರಾ ಟ್ಯಾಬ್ ಅನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಎಕ್ಸ್ಟ್ರಾ ಟ್ಯಾಬ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಫಾರ್ಮೆಟ್, ಇಲ್ಲಿ ನಿಮಗೆ ಫಾರ್ಮೆಟ್ ಅಲ್ಲಿ ಈ ಒಂದು ಬಾಕ್ಸಿಗೆ ಅಂದರೆ ಈ ಕವರ್ ಪೇಜಿಗೆ ಸಂಬಂಧಪಟ್ಟಂತಹ ಮೋರ್ ಆಪ್ಷನ್ಸ್ ಅನ್ನು ಒಳಗೊಂಡಿದೆ. ಫಾರ್ಮೆಟ್ ನಿಮಗೆ ಕಲರ್ ಹೇಗಿರಬೇಕು, ಕಲರ್ ಇಫೆಕ್ಟ್ ಕೊಡಬೇಕು. ಕಲರ್ ಇಫೆಕ್ಟ್ ಅನ್ನು ಯೂಸ್ ಮಾಡಿ, ಕಲರ್ ಇಫೆಕ್ಟ್. ನೆಕ್ಸ್ಟ್ ಒಂದು ಇಲ್ಲಿ ನಿಮಗೆ ಈ ಒಂದು ಸೇಫಿಗೆ ಪಿಕ್ಚರ್ ಇಫೆಕ್ಟ್ ಬೇಕಂದ್ರೆ ಡ್ರಾಯಿಂಗ್ ಟೂಲ್ ಫಾರ್ಮೆಟ್ ಸೇಫ್ ಫಿಲ್ಸ್ ಅಂತ ನೋಡಿ. ಸೇಫ್ ಫಿಲ್. ಕಲರ್ ಬೇಕಾ ಕಲರ್ಸ್ ಯೂಸ್ ಮಾಡಿ. ಪಿಕ್ಚರ್ ಬೇಕಾದ್ರೆ ಪಿಕ್ಚರ್ಸ್ ನಿಮಗೆ ನಿಮ್ಮ ಇಮೇಜ್ ಯಾವ್ದು ಬೇಕು ನೋಡಿ. ಡಿ ಒಳಗಡೆ ನಿಮ್ಮ ಇಮೇಜ್ ಇರುವಂಥ ಸ್ಥಳ ಇಮೇಜ್ ನಿಮ್ಗೆ ಯಾವ್ದು ಬೇಕು ನೋಡಿ. ಸೆಲೆಕ್ಟ್ ಎನಿವನ್, ನಿಮ್ಗೆ ಯಾವ್ದು ಸೂಟೇಬಲ್ ಅನಿಸುತ್ತಾ ಈ ಒಂದು ಇಮೇಜ್ ಇಫೆಕ್ಟನ್ನು ಕೊಡಿ. ಇಲ್ಲೊಂದು ಸ್ಮಾಲ್ ಬೇಬಿ ಹೀಗೆ ಇಮೇಜ್ ಇಫೆಕ್ಟ್ ನಿಮ್ಮ ಅಸೈನ್ಮೆಂಟ್ಗೆ ಅಥವಾ ನಿಮ್ಮ ಒಂದು ಪುಸ್ತಕದ ಕವರ್ ಪೇಜಿಗೆ ಯಾವ ಒಂದು ಫೋಟೋ ಸೂಟೇಬಲ್ ಆಗುತ್ತಾ, ನಿಮ್ಗೆ ಯಾವುದು ಅವಶ್ಯಕತೆ, ಯಾವ ಇಮೇಜನ್ನು ನೀವು ಫಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ರಿ. ಆ ಒಂದು ಇಮೇಜ್ ಇಫೆಕ್ಟನ್ನು ಇಲ್ಲಿ ಫೀಚರ್ ಇಫೆಕ್ಟ್ ಕೊಡಬಹುದು. ನೆಕ್ಸ್ಟ್ ಒಂದು ಕಲರ್ ಇಫೆಕ್ಟ್ ಬೇಕಂದ್ರೆ ಕಲರ್ ಇಫೆಕ್ಟ್ ಕೂಡ ಕೊಡಬಹುದು. ಸೆಲೆಕ್ಟ್ ಮಾಡಿದ್ದೀನಿ. ಡ್ರಾಯಿಂಗ್ ಟೂಲ್ ಫಾರ್ಮೆಟ್ ಸೇಫ್ ಫಿಲ್ಸ್. ಪಿಕ್ಚರ್ ಕೆಳಗಡೆ ಗ್ರಾಡೆಂಟ್ ಅದೇ ನೋಡಿ, ಗ್ರಾಡೆಂಟ್ ಮೋರ್ ಗ್ರಾಡೆಂಟ್ ಅಂತ ಯೂಸ್ ಮಾಡಿ. ಮೋರ್ ಗ್ರಾಡೆಂಟ್ ಅಂತ ಬಂದು ಇಲ್ಲಿ ಗ್ರಾಡೆಂಟ್ ಸಿಂಗಲ್ ಕಲರ್ ಯಾವ್ದು ಬೇಕು ಸೆಲೆಕ್ಟ್. ಸೆಕೆಂಡ್ ಕಲರ್ ನಿಮ್ಗೆ ಯಾವ್ದು ಬೇಕು ನೋಡಿ, ಅವಶ್ಯಕತೆ ಇರ್ತಕ್ಕಂಥ ಕಲರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕಲರ್ ಗ್ರೀನ್ ಹೀಗೆ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಜಸ್ಟ್ ಲೈನ್ ಬೇಕಾ ರೌಂಡ್ ಬೇಕಾ ಹಿಂಗೆಲ್ಲ ಇರ್ತದೆ. ಇಲ್ಲಿ ನೋಡಿ ಫಸ್ಟ್ ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಲೈನ್ ಅಂತ ಯೂಸ್ ಮಾಡಿದೆ. ಇಲ್ಲಿ ಮೇಲೆ ಕೇಸರಿ ಬರಬೇಕಾಗಿದೆ. ಕ್ಲಿಕ್ ದಿಸ್ ಒನ್. ನಿಮಗೆ ಯಾವ ಟೈಪ್ ಬೇಕು ನೋಡಿ. ಡೈರೆಕ್ಷನ್ ಕೇಸರಿ ಬೆಳೆ ಹೆಸರನ್ನು ನಾನು ತೆಗೆದುಕೊಂಡೆ. ಹೀಗೆ ಕಲರ್ ಇಫೆಕ್ಟನ್ನು ನೀವು ಇಲ್ಲಿ ಇಫೆಕ್ಟ್ ಕೊಡಬಹುದು. ಓಕೆ, ಹೀಗೆ ಸೆಲೆಕ್ಟ್ ಎನಿವನ್. ಜಸ್ಟ್ ನಿಮಗೆ ಇಫೆಕ್ಟ್ ಬೇಕಾದ್ರೆ ಇಫೆಕ್ಟ್, ಫೀಚರ್ಸ್, ಗ್ರಾಡೆಂಟ್, ಟೆಕ್ಸ್ಚರ್ಸ್ ಅವಶ್ಯಕತೆ ಕೊಡಬಹುದು. ಬ್ಯಾಡ್ ಬಂದು ಪ್ಲೇನ್ ನಾರ್ಮಲ್ ಆಗಿ ಇಟ್ಕೋಬಹುದು. ಹೀಗೆ ಕವರ್ ಪೇಜನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಿಕೊಳ್ಳಬಹುದು. ಓಕೆ, ಕವರ್ ಪೇಜನ್ನು ಕ್ರಿಯೇಟ್ ಮಾಡಿಕೊಳ್ಳಬಹುದು. ಓಕೆ, ನೆಕ್ಸ್ಟ್ ಒನ್ ಕವರ್ ಪೇಜ್. ನೆನಪಿರಲಿ, ಕವರ್ ಪೇಜನ್ನು ಕ್ಲಿಕ್ ಮಾಡಿದ್ರೆ ಡಿಫ್ರೆಂಟ್ ಟೈಪ್ ಫಾರ್ಮೆಟ್ ಇರ್ತಾವೆ. ನಿಮಗೆ ಬೇಕಾದ ಫಾರ್ಮೆಟನ್ನು ನೀವು ಇಲ್ಲಿ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಒನ್, ಈಗ ನಾನು ಸೆಕೆಂಡ್ ಪೇಜಲ್ಲಿ ಆನ್ ದ ಇನ್ಸರ್ಟ್ ಟ್ಯಾಬ್ ಪಕ್ಕದಲ್ಲಿ ಕರ್ಸರ್ನ ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾನು ನಿಮಗೆ ಇನ್ಸರ್ಟಲ್ಲಿ ಬ್ಲ್ಯಾಂಕ್ ಪೇಜ್ ಬಗ್ಗೆ ಹೇಳಿಕೊಡ್ತೀನಿ. ಏನು ಬ್ಲ್ಯಾಂಕ್ ಪೇಜ್ ಬಗ್ಗೆ ನೋಡೋಣ. ಬ್ಲ್ಯಾಂಕ್ ಪೇಜ್ ಅಂದರೆ ಕರ್ಸರ್ ಇಟ್ಟಂಥ ಸ್ಥಳದಲ್ಲಿ ಎಂಟಿ ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಇದು 1 ಪೇಜ್ 2 ಪೇಜ್ ನಾವು ಅಲ್ಲಿ ಎಂಟಿ ಸ್ಪೇಸನ್ನು ಮಾಡ್ಕೋಬೇಕಾಗಿದೆ. ನೋಡಿ, ನಾನು ಕರ್ಸರ್ ನೆನಪಿರಲಿ ಫಸ್ಟ್ ಪೇಜಲ್ಲಿ ಕವರ್ ಪೇಜ್ ಇದೆ. ಸೆಕೆಂಡ್ ಪೇಜಲ್ಲಿ ಕರ್ಸರ್ನ ಇಟ್ಟಿದ್ದೀನಿ. ಎಲ್ಲಿ ಆನ್ ದ ಇನ್ಸರ್ಟ್ ಟ್ಯಾಬ್. ನೀವು ಎಲ್ಲಿ ಕರ್ಸರ್ ಇಟ್ಟಿರ್ತೀರಿ ಅಲ್ಲಿಂದ ಟೆಕ್ಸ್ಟ್ ಅನ್ನೋದು ಬಿಲೋ 2 ಪೇಜ್ ಕೆಳಗೆ ಹೋಗುತ್ತೆ. ಬ್ಲ್ಯಾಂಕ್ ಪೇಜ್ ನೋಡಿ, ನಾನು ಕರ್ಸರ್ ಸೆಕೆಂಡ್ ಪೇಜ್ ಇಟ್ಟಿದ್ದೆ. ಸೆಕೆಂಡ್ ಪೇಜ್ ಕೂಡ ಪೂರ್ತಿ ಏನಾಯಿತು, ಎಂಟಿ ಆಯಿತು. ನೆಕ್ಸ್ಟ್ ಥರ್ಡ್ ಪೇಜ್ ಕೂಡ ಏನಾಯಿತು, ಇಲ್ಲಿ ಎಂಟಿ ಆಗಿದೆ. ಆ ಟೆಕ್ಸ್ಟ್ ಇಲ್ಲಿ ಬಂದಿದೆ. ಫೋರ್ತ್ ಪೇಜ್ಗೆ ಡಾಟಾ ಇಲ್ಲಿ ಶೋ ಆಗಿದೆ. ನೆನಪಿರಲಿ ಆತ್ಮೀಯ ವಿದ್ಯಾರ್ಥಿ ಬಂಧುಗಳ, ಕರ್ಸರ್ ಇಟ್ಟಂಥ ಸ್ಥಳದಲ್ಲಿ ಬ್ಲ್ಯಾಂಕ್ ಪೇಜ್ ಅಂತ ಕ್ಲಿಕ್ ಮಾಡಿದ್ರೆ ಕರ್ಸರ್ ಇಟ್ಟಂಥ ಸ್ಥಳದಿಂದ ಟೆಕ್ಸ್ಟ್ ಏನಾಗುತ್ತೆ, ಬಿಲೋ 2 ಪೇಜ್ ಕೆಳಗೆ ಹೋಗುತ್ತೆ. ಅದೇ ನೆಕ್ಸ್ಟ್ ಪೇಜ್ ಬ್ರೇಕ್ ಅಂತ ಕ್ಲಿಕ್ ಮಾಡಿದ್ರೆ ಕರ್ಸರ್ ಇಟ್ಟಂಥ ಸ್ಥಳದಿಂದ ಟೆಕ್ಸ್ಟ್ ಏನಾಗುತ್ತೆ, ಸಿಂಗಲ್ ಪೇಜ್ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನೆಕ್ಸ್ಟ್ ಪೇಜ್ ನೋಡಿ, ನಾನು ಕರ್ಸರ್ ಇಟ್ಟಿದ್ದೆ, ಇಲ್ಲಿಂದ ಟೆಕ್ಸ್ಟ್ ಆಯಿತು, ಬಿಲೋ ನೆಕ್ಸ್ಟ್ ಪೇಜ್ ಬಂತು. ಅದೇ ಬ್ಲ್ಯಾಂಕ್ ಪೇಜ್ ಅಂತ ಕ್ಲಿಕ್ ಮಾಡಿದ್ರೆ ಕರ್ಸರ್ ಇಟ್ಟಂಥ ಸ್ಥಳದಿಂದ 2 ಪೇಜ್ ಬಿಲೋ ಟೆಕ್ಸ್ಟ್ ಹೋಗುತ್ತೆ. ಇಷ್ಟೇ. 1 ಪೇಜಲ್ಲಿ ಟೆಕ್ಸ್ಟನ್ನು ನೆಕ್ಸ್ಟ್ ಪೇಜಿಗೆ ಮೂವ್ ಮಾಡಬೇಕಾದ್ರೆ ಪೇಜ್ ಬ್ರೇಕ್ ಯೂಸ್ ಮಾಡಿ. ಅದೇ 1 ಪೇಜಲ್ಲಿ ಟೆಕ್ಸ್ಟನ್ನು 2 ಪೇಜ್ ಬಿಲೋ ಕಳಿಸ್ಬೇಕಾದ್ರೆ ಬ್ಲ್ಯಾಂಕ್ ಪೇಜನ್ನು ಯೂಸ್ ಮಾಡಬಹುದು. ಹೀಗೆ ನಿಮಗೆ ಇನ್ಸರ್ಟಲ್ಲಿ ಕವರ್ ಪೇಜ್, ಬ್ಲ್ಯಾಂಕ್ ಪೇಜ್ ಬ್ರೇಕ್. ನೆಕ್ಸ್ಟ್ ಇನ್ನು ಟೇಬಲ್ ಬಗ್ಗೆ
ನೋಡೋಣ. ಟೇಬಲ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾದ ಎಕ್ಸ್ಪ್ಲೇನ್ ಮಾಡಿ ಕೊಡೋಣ. ಕರ್ಸನ ಇಲ್ಲಿ ಇಡ್ತೀನಿ. ಟೇಬಲ್ ಇಲ್ಲಿ ನೋಡಿ, ಇನ್ಸರ್ಟ್ ಟೇಬಲ್ ಡೈಲಾಗ್ ಬಾಕ್ಸ್ ಬಂತು. ನಿಮಗೆ ಇಲ್ಲಿ ಚೆಕ್ ಬಾಕ್ಸ್ ಟೈಪ್ ಕಾಣ್ತದಲ್ಲ, ನಿಮಗೆ ಎಷ್ಟು ಕಾಲಮ್ಸ್ಗಳು ಬೇಕಾಗಿದೆ ನೋಡಿ. 1 2 3 4 5 6 ಹೀಗೆ 6 ಕಾಲಮ್ಸ್. ರೋ ಎಷ್ಟು ಬೇಕು ಕೆಳಗಡೆ ಮೌಸ್ ಪಾಯಿಂಟರ್ ತೆಗೆದುಕೊಂಡು ಬನ್ನಿ. 2 3 4 5 6 7 ಕಾಲಮ್ 6 ರೋ 7 ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಟೇಬಲ್ ಇಲ್ಲಿ ಕ್ರಿಯೇಟ್ ಆಯಿತು. ಒಂದು ಟೇಬಲ್ ಅನ್ನು ಕ್ರಿಯೇಟ್ ಮಾಡಿದಾಗ ಟೇಬಲ್ಗೆ ಸಂಬಂಧಪಟ್ಟಂತ 3 ಆಪ್ಷನ್ಸ್ ಇಲ್ಲಿ ನಾವು ನೋಡಬಹುದು. ಟೇಬಲ್ ಟೂಲ್ಸ್, ಡಿಸೈನ್ಸ್ ಇದೆ, ಇನ್ನೊಂದು ಲೇಔಟ್ ಅಂತ ಇದೆ. ಡಿಸೈನ್ಸ್ ಅಂಡ್ ಲೇಔಟ್ ಇದೆ. ಓಕೆ, ಡಿಸೈನ್ಸ್ ಮತ್ತು ಲೇಔಟ್ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ. ಜಸ್ಟ್ ಈಗ ಸಿಂಪಲ್ ಟೇಬಲ್ ಕ್ರಿಯೇಟ್ ಮಾಡೋದಷ್ಟೇ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟೇಬಲ್ ಟೂಲ್ಸ್ಗಳಾಗಿರ್ತಕ್ಕಂತಹ ಡಿಸೈನ್ ಮತ್ತು ಲೇಔಟ್ ಬಗ್ಗೆ ನೋಡೋಣ. ಹೀಗೆ ಒಂದು ಟೇಬಲನ್ನು ಕ್ರಿಯೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಮೆಥಡ್ ನೋಡೋಣ. ಟೇಬಲ್ ಇನ್ನೊಂದು ಮೆಥಡಲ್ಲಿ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಹೇಗೆ? ಇನ್ಸರ್ಟ್ ಟೇಬಲ್ ಅಂತ ಕ್ಲಿಕ್ ಮಾಡ್ಬೇಕೇನ್ರಿ. ಇನ್ಸರ್ಟ್ ಟೇಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ಸರ್ಟ್ ಟೇಬಲ್ ಡೈಲಾಗ್ ಬಾಕ್ಸ್ ಬರ್ತದೆ. ಕೇಳ್ತಾ ಟೇಬಲ್ ಸೈಜ್ ನನ್ನ ಇನ್ನೊಮ್ಮೆ ಹೇಳಿಕೊಡ್ತೀನಿ. ಇನ್ಸರ್ಟ್ ಟೇಬಲ್ ಇಲ್ಲಿ ಕೆಳಗಡೆ ಇದೆ ನೋಡಿ, ಇನ್ಸರ್ಟ್ ಟೇಬಲ್ ಕ್ಲಿಕ್ ಮಾಡಿ. ಆಗ ಇನ್ಸರ್ಟ್ ಟೇಬಲ್ ಡೈಲಾಗ್ ಬಾಕ್ಸ್ ಬರ್ತದೆ. ಟೇಬಲ್ ಸೈಜ್, ನಂಬರ್ ಆಫ್ ಕಾಲಮ್, ಎಷ್ಟು ಕಾಲಮ್ಗಳ ಅವಶ್ಯಕತೆ ಇದೆ. ಕಾಲಮ್ ನಮಗೀಗ ಒಂದು 8 ಕಾಲಮ್ ಬೇಕಂತ ತಿಳ್ಕೊಡ್ರಿ. ರೋ ಎಷ್ಟು ಬೇಕು? ರೋ ನನಗೆ ಒಂದು 200 ರೋ ಬೇಕು. ಓಕೆ, ನಿಮ್ಗೆ ಎಷ್ಟು ಅವಶ್ಯಕತೆ ಕಾಲಮ್ಸ್ ಅವಶ್ಯಕತೆ ಇದೆ, ರೋಗಳ ಅವಶ್ಯಕತೆ ಎಷ್ಟು ತೆಗೆದುಕೊಡ್ರಿ. ತೆಗೆದುಕೊಂಡು ಓಕೆ ಅಂತ ಕೊಟ್ಟ. ಹೀಗೆ ನೋಡಿ 1 2 3 4 5 6 7 8 ಕಾಲಮ್ಸ್ ಕ್ರಿಯೇಟ್ ಆಯಿತು. 200 ರೋಗಳನ್ನು ನಾನೀಗ ಕ್ರಿಯೇಟ್ ಮಾಡಿಕೊಂಡೆ. ಹೀಗೆ ಒಂದು ಟೇಬಲನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿವಿ. ನೆಕ್ಸ್ಟ್ ನಾನು ಇಲ್ಲಿ ಮ್ಯಾಟರ್ ಟೈಪ್ ಮಾಡ್ತೀನಿ. ಸೀರಿಯಲ್ ನಂಬರ್, ಅಕೌಂಟ್ ನಂಬರ್, ಡೇಟ್, ನೇಮ್, ಕ್ಯಾಶ್, CR, DR, ಟೋಟಲ್ ಹೀಗೆ ಟೈಪ್ ಮಾಡಿದ್ವಿ. ಅವಶ್ಯಕತೆ ತಕ್ಕಷ್ಟು ಕಾಲಮ್ಗಳ ವಿಡ್ತ್ ಇನ್ಕ್ರೀಸ್ ಅಂಡ್ ಡಿಸ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಹಾರಿಜಾಂಟಲ್ ರೂಲರ್ ಇದೆ ನೋಡಿ. ಹಾರಿಜಾಂಟಲ್ ರೂಲರ್ ಮೇಲೆ ಬಂದಾಗ ಮೌಸ್ ಪಾಯಿಂಟ್ ತೆಗೆದುಕೊಂಡು ಬಂದಾಗ ಇಲ್ಲಿ ಡಬಲ್ ಏರೋ ಬರುತ್ತೆ ನೋಡ್ರಿ. ಅದರಲ್ಲಿ ಒಂದು ಪಕ್ಕದಲ್ಲಿ ಒಂದು ಮೆಸೇಜ್ ಬಾಕ್ಸ್ ಕೂಡ ಇದೆ. ಮೂವ್ ಟೇಬಲ್ ಕಾಲಮ್ಸ್ ಅಂತ ಬಂತು. ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿ ಕಾಲಮ್ಗಳ ವಿಡ್ತನ್ನು ನಿಮ್ಗೆ ಎಷ್ಟು ಅವಶ್ಯಕತೆ ಅಷ್ಟು ತೆಗೆದುಕೊಂಡು ಡಿಸ್ಕ್ರೀಸ್ ಮಾಡಿಕೊಳ್ಳಬಹುದು. ನೇಮಿಗೆ ಜಾಸ್ತಿ ಬೇಕಾದರೆ ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿ ಇನ್ಕ್ರೀಸ್ ಮಾಡ್ಕೋಬಹುದು. ಓಕೆ, ಹೀಗೆ ಜಸ್ಟ್ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಟಾಪಿಕ್ ಏನಪ್ಪ, ಜಸ್ಟ್ ಇನ್ಸರ್ಟಲ್ಲಿ ಪೇಜಸ್ ಮತ್ತು ಟೇಬಲ್ ಬಗ್ಗೆ. ನಾನು ಟೇಬಲ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಂದು ಕಂಪ್ಲೀಟ್ ಒಂದು ವಿಡಿಯೋನ ಟೇಬಲ್ ಬಗ್ಗೆ ಅಷ್ಟೇ ಮಾಡಿಕೊಡ್ತೀನಿ. ಯಾಕಂದರೆ ಟೇಬಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕನ್ನೋದು ಭಾಳ ಇದೆ. ಟೇಬಲ್ ಕ್ರಿಯೇಟ್ ಮಾಡಿದಾಗ ಇಲ್ಲಿ ಡಿಸೈನ್ಸ್ ಮತ್ತು ಲೇಔಟ್ ಬರ್ತದೆ. ಈ ಡಿಸೈನ್ಸ್ ಮತ್ತು ಲೇಔಟನ್ನು ಹೇಳಬೇಕಾದ್ರೆ ಒಂದು ಕ್ಲಾಸ್ ಕಂಪಲ್ಸರಿ ಬೇಕಾಗುತ್ತೆ, ಒಂದು 30 ಮಿನಿಟ್ಸ್ದು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಟೇಬಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಆ ಟೇಬಲ್ಗೆ ಸಂಬಂಧಪಟ್ಟಂತಹ ಡಿಸೈನ್ ಮತ್ತು ಲೇಔಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ಗಳ ಮುಖಾಂತರ ನನಗೆ ಕ್ವಶನ್ ಮಾಡಿ, ಅದಕ್ಕೆ ನಿಮಗೆ ನಾನು ಸರಿಯಾದ ಉತ್ತರವನ್ನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.